ಅದೇ ರೀತಿಯಾಗಿ ಪ್ರಾಥಮಿಕ ಶಾಲೆಯ SDM ಅಧ್ಯಕ್ಷರಾದ ಶ್ರೀ ಜಯಪ್ಪ ದಬಾಲಿ ಸರ್ ಅವರೇ, ಅದೇ ರೀತಿಯಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ SS ಸೃಷ್ಟಿ ಮೇಡಮ್ ಅವರೇ, ಹಾಗೂ ಇರುವಂತಹ ಎಲ್ಲ ಸಹಶಿಕ್ಷಕ ಬಂಧದವರೇ, ಹಾಗೂ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀ ಜಂಬುಬಾಯಿ ಸರ್ ಅವರೇ, ಹಾಗೂ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಮುದ್ದು ಮಕ್ಕಳ ಪೋಷಕರೇ, ಇಂದು ಸರ್ಕಾರದ ನಿರ್ದೇಶನದಂತೆ 2023 ಮತ್ತು 2024ನೇ ಸಾಲಿಗೆ ಸಂಬಂಧಪಟ್ಟಂತೆ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೇವೆ. ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದರೆ ಸಾರ್ವಜನಿಕರ ಜವಾಬ್ದಾರಿಗಳನ್ನು ಗುರುತಿಸಲು ನಡೆಸುವ ಒಂದು ಪ್ರಜಾಪ್ರಭುತ್ವದ ಒಂದು ಪ್ರಕ್ರಿಯೆಯಾಗಿದೆ. ಅಂದರೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಿದರೆ ಆ ಯೋಜನೆಯ ಬಗ್ಗೆ ಜನರ ಸ್ವಭಾವ ಇರಬೇಕು, ಜನರಿಗೆ ಅದು ಸದ್ಬಳಕೆಯಾಗಬೇಕು ಮತ್ತು ಜನರಿಗೆ ಯೋಜನೆಯ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಸಾಮಾಜಿಕ ಪರಿಶೋಧನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮೊದಲ ಬಾರಿಗೆ ಜಾರಿ ಮಾಡಿದ್ದು, ಅದರಲ್ಲಿ ಆ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಕಾಮಗಾರಿಗಳು ಅನುಷ್ಠಾನ ಮಾಡಿರ್ತಾರೆ ಆ ಕಾಮಗಾರಿಗಳ ಕುರಿತು ಜನರಿಗೆ ಉಪಯೋಗ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು. ಆನಂತರ ಈ ಕಾರ್ಯಕ್ರಮದ ಕಾರ್ಯವೈಖರಿಯನ್ನು ಗಮನಿಸಿ ಸರ್ಕಾರ ಶಿಕ್ಷಣ ಇಲಾಖೆ ಮತ್ತು ಇತರ ಇಲಾಖೆಗೂ ಕೂಡ ಪ್ರಾರಂಭಿಸಿದೆ. ಅದರ ಪ್ರಕಾರವಾಗಿ ನಾವು ಸಮಗ್ರ ಶಿಕ್ಷಣ ಯೋಜನೆಗೆ 2024 ಮತ್ತು 2025ನೇ ಸಾಲಿಗೆ ಒಂದು 25% ಶಾಲೆಗಳಿಗೆ ಮೊದಲ ಬಾರಿಗೆ ಆಯ್ಕೆ ಮಾಡಿಕೊಂಡಿದ್ದೇವೆ. ಆನಂತರ 2028ರವರೆಗೆ ರಾಜ್ಯದಲ್ಲಿ ಇರುವ ಎಲ್ಲ ಶಾಲೆಗಳಿಗೂ ಕೂಡ ಸಮಗ್ರ ಶಿಕ್ಷಣ ಮತ್ತು ಮಧ್ಯಾಹ್ನದ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡಿ ವರದಿಯನ್ನು ಸಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಈ ಶಾಲೆಯಲ್ಲಿ ನಾವು 4 ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಸೇರಿ ನಾವು ಒಟ್ಟಿಗೆ ಅಂದರೆ ಮಕ್ಕಳ ಎಕ್ಸಾಮ್ ಇರುವ ದೃಷ್ಟಿಯಿಂದ ಒಟ್ಟಿಗೆ ಮಾಡ್ತಾ ಇದ್ದೇವೆ ಮತ್ತು ನಮಗೆ ಸಮಯ ಅವಕಾಶ ಇಲ್ಲದಿರೋದ್ರಿಂದ ಮಾರ್ಚ್ ಎಂಡೊಳಗೆ ಎಲ್ಲ ಶಾಲೆ ಮುಗಿಸಬೇಕಾಗಿರೋದ್ರಿಂದ ಇದು ಪೋಸ್ಟ್ಪೋನ್ ಮಾಡದೆ ಇದರಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಏನು ಗಮನಿಸಿದ್ದೇವೆ ಅಂತ ಹೇಳಿದರೆ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಮಕ್ಕಳಿಗಾಗಿ ಏನು ಉಚಿತ ಪಠ್ಯಪುಸ್ತಕ, ಶೂ, ಸಾಕ್ಸ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಮತ್ತು ವಿಕಲಚೇತನ ಮಕ್ಕಳಿಗೆ ಏನು ಬೆಂಗಾವಲು ಭತ್ಯೆ ಅನ್ನೋದಿದೆ. ಆಮೇಲೆ 3 ಕಿಲೋಮೀಟರ್ ದೂರದಿಂದ ಬರುವಂಥ ಮಕ್ಕಳಿಗೆ ಪ್ರಯಾಣ ಭತ್ಯೆಯನ್ನು ಕೊಡುವಂಥ ಸಾರಿಗೆ ವೆಚ್ಚ ಕೊಡುವಂಥ ವ್ಯವಸ್ಥೆ ಇದೆ. ಆನಂತರ ಮಕ್ಕಳ ಕಲಿಕಾ ಗುಣಮಟ್ಟ ಹೇಗಿದೆ, ಆನಂತರ ಒಂದು ಶಾಲೆಯಲ್ಲಿ ಇರಬೇಕಾದ ಮೂಲಭೂತ ಸೌಕರ್ಯಗಳು ಅಂದರೆ ಒಂದು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರಿದ್ದಾರೆ ಇಲ್ಲ, ಆನಂತರ ಶೌಚಾಲಯ ಇದೆ ಇಲ್ಲ, ಕುಡಿಯುವ ನೀರು ಇದೆ ಇಲ್ಲ, ಪ್ರತಿಯೊಂದನ್ನು ಕೂಡ ಮತ್ತು ಮಕ್ಕಳಿಗೆ ಶಾಲೆಯಲ್ಲಿ ದಾಖಲಿಸಬೇಕಾದ್ರೆ ಯಾವುದೇ ರೀತಿಯ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ದಾಖಲಿಸಲಾಗಿರಲಿಲ್ಲ ಮತ್ತು ಮಕ್ಕಳ ಕಲಿಕಾ ಗುಣಮಟ್ಟ ಹೇಗಿದೆ ಈಗ ಪ್ರತಿಯೊಂದು ಒಂದು 134 ಪ್ರಶ್ನಾವಳಿಗಳ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಆ ಮಾಹಿತಿ ಅದರ ಜೊತೆಗೆ ನಾವು ಪಾಲಕರ ಮನೆ ಭೇಟಿಯನ್ನು ಕೂಡ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಕೆಲವೊಂದು ಉತ್ತಮ ಅಂಶಗಳನ್ನು ಶಾಲೆಯ ಬಗ್ಗೆ ಹೇಳಿದ್ದಾರೆ, ಅದನ್ನು ಕೆಲವೊಂದು ಋಣಾತ್ಮಕ ಅಂಶಗಳನ್ನು ಕೂಡ ಹೇಳಿದ್ದಾರೆ. ಅದರ ಸಮಗ್ರವಾದ ವರದಿಯನ್ನು ನಾವು ಈ 4 ದಿನಗಳ ಕಾಲ ಮಾಡಿದ್ದೇವೆ. ಆ ವರದಿಯನ್ನು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಮುಂದೆ ಮಂಡನೆ ಮಾಡ್ತಾರೆ. ಅದರ ಜೊತೆಗೆ ನಾವು ವರದಿಯಲ್ಲಿ ಸಾಕಷ್ಟು ಅಂಶಗಳನ್ನು ಸೇರಿಸಿದ್ದೇವೆ. ಅದನ್ನು ಹೊರತುಪಡಿಸಿ ಮತ್ತೆ ಶಾಲೆ ಬಗ್ಗೆ ನೀವೇನಾದರೂ ಹೇಳೋದಿದ್ರೆ ಈ ಸಭೆಯಲ್ಲಿ ಮುಕ್ತವಾಗಿ ನೀವು ಚರ್ಚೆ ಮಾಡಬಹುದು. ಈಗ ಪ್ರಥಮವಾಗಿ ನಾವು ಪ್ರಾಥಮಿಕ ಶಾಲೆಯ ವರದಿಯನ್ನು ಓದುತ್ತೇವೆ. ಆನಂತರ ಹೈಸ್ಕೂಲ್ ಶಾಲೆಯಲ್ಲಿ ನಾವು ಏನು ಮಾಡಿದ್ದೇವೆ ಅನ್ನೋದನ್ನು ಕೂಡ ಆ ವರದಿಯನ್ನು ಕೂಡ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಓದಿ ಹೇಳ್ತಾರೆ. ಇಷ್ಟೊತ್ತು ನನಗೆ ಇದರ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ವರದಿ ಮಂಡನೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಂತ ಮಾಡ್ತಾ ಕಿತ್ತೂರು. ನಮಸ್ಕಾರ. 2023-24ನೇ ಅವಧಿಯ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ವರದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಡೂರ. 2023-24ನೇ ಸಾಲಿನ ಜಾತಿವಾರ ವಿದ್ಯಾರ್ಥಿಗಳ ಸಂಖ್ಯೆ 1ನೇ ತರಗತಿ ಪರಿಶಿಷ್ಟ ಜಾತಿ 8, ಪಂಗಡ 0, ಇತರೆ 29, ಒಟ್ಟು 37. 2ನೇ ತರಗತಿ ಪರಿಶಿಷ್ಟ ಜಾತಿ 5, ಪಂಗಡ 0, ಇತರೆ 35, ಒಟ್ಟು 40. 3ನೇ ತರಗತಿ ಪರಿಶಿಷ್ಟ ಜಾತಿ 12, ಇತರೆ 34, ಒಟ್ಟು 46. 4ನೇ ತರಗತಿ ಪರಿಶಿಷ್ಟ ಜಾತಿ 10, ಇತರೆ 28, ಒಟ್ಟು 38. 5ನೇ ತರಗತಿ ಪರಿಶಿಷ್ಟ ಜಾತಿ 6, ಇತರೆ 26, ಒಟ್ಟು 32. 6ನೇ ತರಗತಿ ಪರಿಶಿಷ್ಟ ಜಾತಿ 11, ಇತರೆ 28, ಒಟ್ಟು 39. 7ನೇ ತರಗತಿ ಪರಿಶಿಷ್ಟ ಜಾತಿ 9, ಇತರೆ 33, ಒಟ್ಟು 42. ಹೀಗೆ ಒಟ್ಟು ಪರಿಶಿಷ್ಟ ಜಾತಿ 61 ಹಾಗೂ ಇತರೆ 213, ಒಟ್ಟು ಮಕ್ಕಳು 274. ಭೇಟಿಯ ದಿನದಂದು ದಾಖಲೆಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ 6/2/2025 ಹಾಜರಾತಿಯಂತೆ 1ನೇ ತರಗತಿ ದಾಖಲಾತಿ 28, ಹುಡುಗರು 5, ಹುಡುಗಿಯರು 18, ಒಟ್ಟು 23.
ಎರಡನೇ ತರಗತಿ ದಾಖಲಾತಿ 37, ಹಾಜರಾದ ಮಕ್ಕಳು ಹುಡುಗರು 17, ಹುಡುಗಿಯರು 9, ವಿಶೇಷ ಚೇತನ 3, ಒಟ್ಟು 29. ಮೂರನೇ ತರಗತಿ ದಾಖಲಾತಿಯಾದ ಮಕ್ಕಳು 36, ಹಾಜರಾದ ಮಕ್ಕಳು 18, ಹುಡುಗರು ಹುಡುಗಿಯರು 15, ವಿಶೇಷ ಚೇತನರು 2, ಒಟ್ಟು 35. ನಾಲ್ಕನೇ ತರಗತಿ ದಾಖಲಾತಿ ಮಕ್ಕಳು 44, ಹಾಜರಾದ ಹುಡುಗರು 19, ಹುಡುಗಿಯರು 19, ವಿಶೇಷ ಚೇತನ 1, ಒಟ್ಟು 39. ಐದನೇ ತರಗತಿ ದಾಖಲಾತಿಯಾದ ಮಕ್ಕಳು 38, ಹಾಜರಾದ